ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರಲ್ಲ ಅವರು ಕೂಡ ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಾನು ಮಾಡುವಂತಹ ವಿಡಿಯೋ ನಿಮಗೆ ಮೊದಲು ಬರುತ್ತದೆ. ಹೀಗಾಗಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗ್ತದೆ ಅಂತ ತಿಳಿಸುತ್ತಾ, ರಾಜ್ಯ ಸರ್ಕಾರ ಒಂದು ಬಂಪರ್ ಬಹುಮಾನ ರೀತಿಯೊಳಗಡೆ ಏನು ಮಾಡಿದೆ ಅಂತಂದರೆ, ಸರ್ಕಾರಿ ಹುದ್ದೆಯಲ್ಲಿ ನಿರೀಕ್ಷೆಯಲ್ಲಿರುವಂತಹ ರಾಜ್ಯದ ಲಕ್ಷಾಂತರ ಆಕಾಂಕ್ಷಿಗಳ ಒಂದು ಕನಸನ್ನು ಸಾಗುವಂಥ ಒಂದು ಕಾಲ ಸಮೀಪಿಸಿದೆ. ಏಕೆಂದರೆ KE ಅವರು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಒಂದೇ ದಿನ ಏನು ಮಾಡಿದರು ಅಂತಂದರೆ 4 ರೀತಿಯಾದಂತಹ ಅಧಿಸೂಚನೆಗಳನ್ನು ಪ್ರಕಟಿಸಿದೆ. ಅದರಲ್ಲಿ ವಸತಿಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ಹುದ್ದೆಗೆ ಏನು ಮಾಡಿದೆ ಅಂತಂದರೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದೇ ರೀತಿಯೊಳಗಡೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕಾಲ್ಫಾರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಂದಾಯ ಇಲಾಖೆಯಲ್ಲಿ ಭೂಮಾಪಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಸೇರಿದಂತೆ ಬರೋಬ್ಬರಿ 4723 ಹುದ್ದೆಗಳಿಗೆ ಭರ್ತಿ ಮಾಡಲಾಗುತ್ತದೆ. KEಯಲ್ಲಿ ಒಟ್ಟು 9314 ಹುದ್ದೆಗಳನ್ನು ಭರ್ತಿ ಮಾಡುತ್ತಿದ್ದು, ಸದ್ಯ ಏನಪ್ಪ ಅಂತಂದರೆ 4000ಕ್ಕೂ ಹೆಚ್ಚು ಹುದ್ದೆಗಳ ಒಂದು ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನು ಚಾಲನೆ ನೀಡಲಿದೆ ಅಂತಂದು ಹೇಳಲಾಗ್ತದೆ. ಆರಂಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪೊಲೀಸ್ ಹುದ್ದೆಯ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದು, KE ನಂತರ ಹಲವು ದಿನಗಳವರೆಗೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸಲಿಲ್ಲ. ಬೇರೆ ಒಂದು ಇಲಾಖೆಯಿಂದಲೂ ಕೂಡ ನೇರ ನೇಮಕಾತಿ ಒಂದು ಪ್ರಕ್ರಿಯೆ ಕೂಡ ಘೋಷಣೆಯಾಗಿರಲಿಲ್ಲ. ಆದರೆ ಈಗ ಒಂದೇ ದಿನ KEದವರು ಏನು ಮಾಡಿದ್ದಾರೆ ಅಂತಂದರೆ 4 ಅಧಿಸೂಚನೆಗಳನ್ನು ಒಟ್ಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಹೊರಡಿಸಿದ್ದಾರೆ. ಅದರ ಜೊತೆಗೆ ಹಿಂಬಾಕಿ ಹುದ್ದೆಯಲ್ಲಿ ಪರಿಗಣಿಸಲು ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಈಗ ಇರುವಂತಹ ಒಂದು ಹುದ್ದೆಗೆ ಅವನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಜಂಟಿಯಾಗಿ ಹುದ್ದೆಗಳನ್ನು ನೇಮಕಾತಿ ಒಂದು ಪ್ರಕ್ರಿಯೆ ಅಧಿಸೂಚನೆಯನ್ನು ಇಲ್ಲಿ ಪ್ರಕಟಿಸಿದ್ದಾರೆ. ಇನ್ನು ಎಲ್ಲಿ ಎಷ್ಟು ಹುದ್ದೆಗಳಿವೆ ಎಂಬುದನ್ನು ನಾವು ನೋಡಿದಾಗ, ಇಲ್ಲಿ ಒಟ್ಟಾರೆಯಾಗಿ ನಿಮ್ಗೆ ಗೊತ್ತಿರೋ ಹಾಗೆ 4723 ಹುದ್ದೆಗಳಲ್ಲಿ ಮೊದಲನೇದಾಗಿ ಭೂಮಾಪಕರು ಒಂದು ಹುದ್ದೆಗೆ ಇಲ್ಲಿ ಕಲ್ಯಾಣ ಕರ್ನಾಟಕವನ್ನು ಹಿಡ್ಕೊಂಡು ಏನಪ್ಪ ಅಂತಂದ್ರೆ ಇಲ್ಲಿ HK ನಾನ್ HK ನಾವು ನೋಡಿದಾಗ ಇಲ್ಲಿ 560 + 190 ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದೆ ಅಂತಂದರೆ HK ಮತ್ತು ನಾನ್ HKಗೆ ಭೂಮಾಪಕರು ಒಂದು ಹುದ್ದೆಗೆ ಏನು ಮಾಡಿದ್ದಾರೆ ಅಂತ ಪೋಸ್ಟ್ಗಳನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಒಳಗಡೆ ವಸತಿ ಶಾಲಾ ಶಿಕ್ಷಕರು ಇಲ್ಲಿ ಕೂಡ HK ನಾನ್ HK ಎರಡನ್ನೂ ಇಲ್ಲಿ ಏನು ಮಾಡಿದ್ದಾರೆ ಅಂತಂತಂದರೆ ಹುದ್ದೆಗಳನ್ನು ಕರೆದಿದ್ದಾರೆ. ಅಲ್ಲಿ ಕೂಡ ಭರ್ತಿ ಮಾಡ್ಕೊಳ್ತಾರೆ. ಅಂದರೆ 767 + 320 776 ನಿಮ್ಗೆ ಏನಪ್ಪ ಅಂತಂತಂದರೆ ನಾನ್ HK 320 ಅಂತ ಇಲ್ಲಿ ವಸತಿ ಶಾಲಾ ಶಿಕ್ಷಕರ ಒಂದು ಏನಪ್ಪ ಅಂತಂದರೆ ಹುದ್ದೆಯನ್ನು ಕರೆದಿದ್ದಾರೆ. ಅದೇ ರೀತಿ ಒಳಗಡೆ ಗ್ರಾಮಾಡಳಿತ ಅಧಿಕಾರಿಗಳು VA ಅಂದರೆ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಕೂಡ ನಾನ್ HKಗೆ 505, ಇನ್ನು HKಗೆ 67 ಹುದ್ದೆಗಳನ್ನು ಕರೆದಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ. ಅದೇ ರೀತಿ ಒಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಕೂಡ 1455 + 859 ಅಂದರೆ ಸ್ಥಳೀಯ ವೃಂದ. ಒಟ್ಟಾರೆಯಾಗಿ ಏನಪ್ಪ ಅಂತಂದರೆ 4723 ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅಂತಂತಂದರೆ ಒಂದೇ ಒಂದು ದಿವಸ 4 ಏನಪ್ಪ ಅಂತಂದರೆ ಇಲಾಖೆಯನ್ನು ಒಟ್ಟಾಗಿ ಏನು ಮಾಡಿದ್ದಾರೆ ಅಂತಂತಂದರೆ ನೇಮಕಾತಿಗೆ ಮಾಡಿಕೊಳ್ಳುವಂಥ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹೀಗಾಗಿ ಯಾರು ಈ ಒಂದು ಸರ್ಕಾರಿ ಹುದ್ದೆಯ ಒಂದು ನೇಮಕಾತಿಯಲ್ಲಿ ಪ್ರಕ್ರಿಯೆಯನ್ನು ಯಾರು ಕಾಯ್ತಿದ್ರಲ್ಲ ಅವರಿಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳ್ಬೋದು. ನೀವು ಇವತ್ತಿನೇ ಏನು ಮಾಡಬೇಕು ಅಂತಂತಂದರೆ ಒಂದು ನೇಮಕಾತಿಗೆ ಬೇಕಾದಂತಹ ಎಲ್ಲ ರೀತಿಯಂತಹ ಒಂದು ತಯಾರಿಯನ್ನು ನಡೆಸ್ಕೊಳ್ರಿ ಅಂತ ಹೇಳುತ್ತಾ, ಅದೇ ರೀತಿ ಒಳಗಡೆ ಗ್ರಾಮ ಆಡಳಿತಗಳಂದರೆ ವಿಲೇಜ್ ಅಕೌಂಟೆಂಟ್ ನೇಮಕಾತಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗ OBC ವರ್ಗಕ್ಕೆ ಅನ್ಯಾಯವಾಗಿದೆ ಎಂಬ ಕೂಗಿದೆ. ಯಾಕೆಂತಂದರೆ ಇಲ್ಲಿ OBCಯಲ್ಲಿ ಬರುವಂತಹ ಪ್ರವರ್ಗ 1, 2A, 2B, 3A, 3Bಯಲ್ಲಿ ಇತರೆ ಹುದ್ದೆಯಲ್ಲಿ ಪುರುಷರಿಗೆ ಶೂನ್ಯವಾದಂತಹ ಒಂದು ಯಾವುದೇ ರೀತಿಯಾಗಿ ಅಂದರೆ ಇಲ್ಲಿ ಸರಿಸುಮಾರು 20 ಜಿಲ್ಲೆಗೂ ಹೆಚ್ಚು ಅಂದರೆ ಒಬ್ಬ OBC ಅಭ್ಯರ್ಥಿಗಳಿಗೆ ಅವಕಾಶ ಇಲ್ಲದ ರೀತಿಯೊಳಗಡೆ ಇಲ್ಲಿ ಏನಪ್ಪ ಅಂತಂತಂದರೆ ಅವರು ಅಷ್ಟರಿದೆ ಅಂತ ಒಂದು ಕೂಗು ಕೇಳಿಬರ್ತಾಯಿದೆ. ಹೀಗಾಗಿ ಇದನ್ನು ಕೂಡ ಸ್ವಲ್ಪ ಬೇಗನೆ ಕಂದಾಯ ಇಲಾಖೆಯವರು ತುರ್ತಾಗಿ ಗಮನ ಹರಿಸಬೇಕು ಅಂತ ಹೇಳುತ್ತಾ, ಇನ್ನು ಮುಂದಿನ ವಿಡಿಯೋದೊಳಗಡೆ ಹೀಗೆ ಹೊಸ ಹೊಸ ವಿಚಾರದೊಳಗಡೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.